ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಡಿ.ಕೆ. ಶಿವಕುಮಾರ್ ಅವರು ಈಗಾಗಲೇ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ಆದರೆ ಈಗ ಖಾತೆ ಇನ್ನೂ ಕೂಡ ಮುಂದುವರೆದಿರುವಂಥದ್ದು. ಈಗಾಗಲೇ ಕೆಲವರನ್ನು ಸಚಿವರನ್ನಾಗಿ ಮಾಡಿದರೂ ಕೂಡ ಅಸಮಾಧಾನ ಅನ್ನೋದು ಬಹಳಷ್ಟು ಇರುವಂಥದ್ದು. ಅಷ್ಟು ಮಾತ್ರವಲ್ಲದೆ ತಮ್ಮ ಸಮುದಾಯದಲ್ಲಿ ಸರಿಯಾದ ರೀತಿಯಲ್ಲಿ ನಾಯಕರುಗಳಿಗೆ ಸಚಿವ ಸ್ಥಾನವನ್ನು ಕೊಟ್ಟಿಲ್ಲ ಅನ್ನೋ ಆಕ್ರೋಶ ಕೂಡ ಕೇಳಿ ಬರ್ತಾ ಇದೆ. ಹಾಗಾದರೆ ಇದರ ಬಗ್ಗೆ ಜನಸಾಮಾನ್ಯರು ಏನು ಹೇಳ್ತಾರೆ? ಯಾಕಂದರೆ ಈಗಾಗಲೇ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಮಳೆಗಾಲ ಬರ್ತಾ ಇದೆ, ಅಭಿವೃದ್ಧಿ ಆಗಬೇಕು, ಶಿಕ್ಷಣ ವ್ಯವಸ್ಥೆಯಲ್ಲಿ ಕೂಡ ಚೇಂಜಸ್ ಆಗಬೇಕು. ಸೊ ಇದರ ಬಗ್ಗೆ ಎಲ್ಲ ಗಮನ ಹರಿಸೋರು ಯಾರು? ಸೊ ಜನಸಾಮಾನ್ಯರು ಇದರ ಬಗ್ಗೆ ಏನು ಹೇಳ್ತಾರೆ, ಬನ್ನಿ ಮಾತಾಡ್ಸ್ಕೊಂಡು ಬರೋಣ. ಸರ್, ಡಿ.ಕೆ. ಅಧಿಕಾರ ಸ್ವೀಕರಿಸಿ ಬಹಳಷ್ಟು ದಿನಗಳಾಯಿತು, ಬಟ್ ಗೊಂದಲಗಳು ಬಗೆಹರಿದಿಲ್ಲ, ಏನು ಹೇಳ್ತೀರಾ? ಗೊಂದಲಗಳು ರಾಜಕೀಯ ಇದ್ದೇ ಇರುತ್ತೆ, ಅದು ಸರ್ವೇ ಸಾಮಾನ್ಯ. ನಾನು ವಿಷ್ಣುವರ್ಧನ್ ಸಂಘದ ರಾಜ್ಯಾಧ್ಯಕ್ಷ ರಾಜುಗೌಡರು ಮೊನ್ನೆ ಮನವಿ ಅವ್ರ ಸಚಿವಾಲಯಕ್ಕೆ ಕೊಟ್ಟಿದ್ದೀನಿ. ಅವರು ತುಂಬ ಬ್ಯುಸಿ ಇದ್ದಾರೆ. ಈಗ ಒಂದು ಹಂತದ ಒಂದು ಅಧಿಕಾರವನ್ನು ಹಂಚಿಕೆ ಮಾಡಿದ್ದಾರೆ ಖಾತೆಗಳನ್ನ, ಇನ್ನೂ ಎರಡನೇ ಹಂತ ಮಾಡಬೇಕು. ಅದರಲ್ಲಿ ಫುಲ್ ಬ್ಯುಸಿ ಆಗಿದ್ದಾರೆ. ಇವಾಗ ನಮ್ಮದು ಯಾವುದು ಮನವಿಗೆ ಸ್ವೀಕರಿಸೋಕ್ಕೆ ಅವ್ರು ಸದ್ಯಕ್ಕೆ ಆಗ್ತಾಯಿಲ್ಲ. ಅವರು CM ಸಚಿವಾಲಯ ನೀವು 25ನೇ ತಾರೀಕು ಮೇಲೆ ಬನ್ನಿ, ನಿಮಗೆ ಒಂದು ಮನವಿ ಕೊಡೋಕ್ಕೆ ಅವಕಾಶ ಕೊಡ್ತೀವಿ, ಈಗ ಕೊಟ್ಬಿಟ್ಟು ಹೋಗಿ ಅಂತ ಹೇಳಿದ್ರು. ನಾವು ಕೊಟ್ಬಿಟ್ಟು ಬಂದಿದ್ದೀವಿ. ನಾವು ಇಷ್ಟೇ ಕೇಳ್ಕೊಳ್ಳೋದು ಡಿ.ಕೆ. ಶಿವಕುಮಾರ್ನ, ಯುವಕರಿದ್ದಾರೆ, ನಾಡಿನ ಒಂದು ಏನಿದೆ ಜ್ವಲಂತ ಸಮಸ್ಯೆ, ನೀರಾವರಿ ಇರ್ಬೋದು, ಕಾವೇರಿ ಇರ್ಬೋದು, ಮತ್ತು ಏನು ಮೇಕೆದಾಟು ಇರ್ಬೋದು, ಹಲವಾರು ಯೋಜನೆಗಳು ಅವ್ರ ಕಣ್ಮುಂದೆ ಇದೆ. ಮತ್ತು ಹಾಗೆ ರೈತರು ಇವತ್ತು ಏನು ಸಂಕಷ್ಟದಲ್ಲಿ ಇದ್ದಾರೆ, ಅವ್ರ ಪರವಾಗಿ ಕೆಲಸ ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಹಾಗೆ ನಮ್ಮ ವಿಷ್ಣುವರ್ಧನ್ ಅವ್ರದ್ದು ಅಂತ್ಯ ಸಂಸ್ಕಾರ ಈ ಜಾಗ 16 ವರ್ಷ ಆಯಿತು. 7 ಜನ ಮುಖ್ಯಮಂತ್ರಿಗಳು ಯಾರೂ ಪರಿಹಾರ ಮಾಡೋಕ್ಕಾಗಿಲ್ಲ. ಒಬ್ಬ ಮೇರುನಟ ಅಂತ್ಯ ಸಂಸ್ಕಾರ ಆಗಿ ಜಾಗ 10 ಕುಂಟೆ ಬರ್ಕೊಟ್ಟು ಸರ್ಕಾರನ ಸರ್ವೆ ಮಾಡಿದ್ರು ಆ ದುರಹಂಕಾರಿ ಬಾಲಣ್ಣನ ಮೊಮ್ಮಗ ಕಾರ್ತಿಕ್ಕು ಡಾಕ್ಟರ್ ವಿಷ್ಣುವರ್ಧನ್ ಸಮಾಧಿ ಧ್ವಂಸ ಮಾಡ್ತಾನೆ ಅಂತಂದರೆ ಅವ್ನಿಗೆ ಎಷ್ಟು ಇದಿರಬೇಕು ಹಿಂದೆಗಡೆ. ಈಗ ಖಾತೆನೇ ಗೊಂದಲ ಇರುವಂಥದ್ದು, ಸಚಿವ ಸಂಪುಟ ಆಗಿಲ್ಲ, ಇವರು ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸ್ತಾರೆ ಅಂತ ನಿಮಗೆ ನಂಬಿಕೆ ಇದೆಯಾ? ಯಾಕಂದರೆ ಕರ್ನಾಟಕದಲ್ಲಿ ಸಮಸ್ಯೆಗಳು ಬಹಳಷ್ಟಿದೆ, ಮಳೆಗಾಲ ಬರ್ತಾ ಇದೆ. ಸೊ ಸಮಸ್ಯೆಗಳನ್ನು ಇವರು ಸರಿಪಡಿಸ್ತಾರಾ ಅಥವಾ ಇದೇ ರೀತಿ ಕಿತ್ತಾಟ ಮಾಡ್ಕೊಂಡಿರ್ತಾರೆ? ಸರ್, ಅದನ್ನೇ ನಮ್ಮ ವಿಷ್ಣುವರ್ಧನ್ ಒಂದು ಉದಾಹರಣೆ ಕೊಟ್ಟಿದ್ದು. 15 ವರ್ಷ ಆಯಿತು, 7 ಜನ ಮುಖ್ಯಮಂತ್ರಿಗಳಿಗೂ ಆಗಿಲ್ಲ. ಇವರೆಲ್ಲ ಏನಂದರೆ ಈಗ ಖ್ಯಾತೆ ಅಂದ್ಬಿಟ್ಟು ಇವರು ಡೆಲ್ಲಿಗೆ ಹೋಗ್ತಾರೆ, ಇಲ್ಲೊಬ್ಬರು ಯಾರೋ ಒಂದು ಸ್ಟ್ರೈಕ್ ಮಾಡ್ತಾರೆ. ಇದೆಲ್ಲ ಬೇಕಾಗಿತ್ತಾ? ಖಾತೆ ಬೇಕು ಅಂತ ಸ್ಟ್ರೈಕ್ ಮಾಡ್ತಾರಲ್ಲ, ಇವ್ರು ಜನಗಳ ಸೇವೆ ಮಾಡ್ತಾರಾ? ಜನಗಳ ಸೇವೆ ಅಂತೂ ಮಾಡಲ್ಲ. ಆ ಈಶ್ವರ್ ಖಂಡ್ರೆ ಅರಣ್ಯ ಇಲಾಖೆ ನಾಲಾಯಕ ಈಶ್ವರ್ ಖಂಡ್ರೆ ಅವರು ಮನವಿ ಕೊಟ್ಟು ಇವರು ಫೈಲ್ ಮೂವ್ ಮಾಡೋಕ್ಕೆ ವಿಧಾನಸೌಧ ಇಕ್ಕಾಸೌಧ ಇವತ್ತು ಬರೀ ದುರಾಡಳಿತ. ದುಡ್ಡು ಕೊಟ್ಟರೆ ಫೈಲ್ ಮೂವ್ ಆಗೋದು, ಇಲ್ಲ ಫೈಲ್ ಮೂವ್ ಆಗಲ್ಲ. ಸಚಿವರ ಹಂತದ ಒಂದು, ಅಧಿಕಾರಿಗಳ ಹಂತ ಒಂದು, ಕೆಳ ಹಂತ ಅಧಿಕಾರಿಗಳ ಒಂದು, ಈ ಹಂತದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಸರ್ಕಾರಿ ಅಧಿಕಾರಿಗಳು. ದಯವಿಟ್ಟು ಡಿ.ಕೆ. ಶಿವಕುಮಾರು ಅಧಿಕಾರಿ ವಲಯಕ್ಕೆ ಸ್ವಲ್ಪ ಬಿಸಿ ಮುಡಿಸ್ಬೇಕು. ಇಲ್ಲಿ ದೊಡ್ಡ ಮಟ್ಟದಲ್ಲಿದ್ರು, ಸಣ್ಣ ಮಟ್ಟದಲ್ಲೆಲ್ಲ ಇವತ್ತು ತುಂಬ ಕೆಲಸಗಳು ನಿಂತೋಗಿದೆ. ದಯವಿಟ್ಟು ಅದ್ರ ಕಡೆ ಗಮನ ಕೊಡಬೇಕು. ಈ ಖಾತೆದು ಬಿಟ್ಬಿಡ್ರಿ. ನೀವು ಅಧಿಕಾರ ಅಲ್ಲಿ ಏನು ಜನಕ್ಕೆ ಏನು ಉಪಯೋಗ ಆಗಬೇಕು ಅದನ್ನು ಮಾಡಿ ಅಂತ ನಾನು ಡಿ.ಕೆ. ಶಿವಕುಮಾರ್ ಅವ್ರಿಗೆ ಕೇಳ್ಕೊತೀನಿ. ಹಾಗೆ ನಮ್ಮ ವಿಷ್ಣುವರ್ಧನ್ ಸಮಸ್ಯೆನೂ ಬಗೆಹರಿಸಿ ಅಂತ ಈ ಸಮಯ ಕೇಳ್ಕೊತೀನಿ ಮೇಡಮ್. ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರ ವಹಿಸಿದ್ದಾರೆ, ಬಟ್ ಖಾತೆ ಬಗ್ಗೆ ಬಹಳಷ್ಟು ಇನ್ನೂ ಕೂಡ ಸಚಿವರು ನಮ್ಗೆ ಈ ಸ್ಥಾನ ಬೇಕಿತ್ತು, ಆ ಸ್ಥಾನ ಬೇಕಂತ ಪೈಪೋಟಿ ಮಾಡ್ತಾ ಇದ್ದಾರೆ. ಬಟ್ ಅಭಿವೃದ್ಧಿ ಆಗ್ತಾ ಇಲ್ಲ. ಜನರ ಅಭಿವೃದ್ಧಿ ಮಾಡೋರು ಈ ಥರ ಪೈಪೋಟಿ ಮಾಡ್ತಾ ಇದ್ರೆ ಜನರಿಗೆ ಇವರು ಏನು ಸೇವೆ ಮಾಡ್ತಾರೆ, ಏನು ಹೇಳ್ತೀರಾ? ಈಗ ಎಲೆಕ್ಷನ್ ನಿಂತಿದ್ದಾರೆ, ಅವರು ಒಂದು ಎಲೆಕ್ಷನ್ಗೆ ಟಿಕೆಟ್ ಅಂತ ಕೊಡಬೇಕಾದ್ರೆ ಸುಮ್ಮನೆ ಕೊಡೋದಿಲ್ಲ. ಸೊ ಅವರು ಎಲೆಕ್ಷನ್ ನಿಂತು ಅವ್ರದ್ದೊಂದು ಸ್ಟ್ರೆಂತ್ ತೋರಿಸಿರ್ತಾರೆ ಬೈ ವಿನ್ನಿಂಗ್ ದ ಎಲೆಕ್ಷನ್ ಗೆದ್ದ ನಂತರ ಅವ್ರಿಗೂ ಅವ್ರದ್ದೊಂದು ಕ್ಷೇತ್ರಕ್ಕೆ ಏನೋ ಒಂದು ಅಭಿವೃದ್ಧಿ ಮಾಡಬೇಕು, ಸೇವೆ ಮಾಡಬೇಕು ಅಂತ ಹೇಳಿದ್ರೆ ಪೊಸಿಷನ್ ಬೇಕಾಗ್ತದೆ. ಪೊಸಿಷನ್ ಇಲ್ದಿರೋರಿಗೆ, ಎಲೆಕ್ಟೆಡ್ ಮೆಂಬರ್ಗೆ ಜಾಸ್ತಿ ಏನು ರೋಲೇ ಇರೋದಿಲ್ಲ. ಸೊ ಆ ಥರ ಈಗ ನಾನು ನಮ್ಮಲ್ಲಿ ಎಲೆಕ್ಷನಲ್ಲೆಲ್ಲ ಗೆದ್ದಿರೋದ್ರಿಂದ ರೋಲ್ ಇಲ್ಲ ಅಂತ ಹೇಳಿದ್ರೆ ಏನೋ ನಿಮ್ಗೆ ರೋಲ್ ಒಂದು ಗೆದ್ದ ನಂತರ ಗೆದ್ದಿರೋ ಕ್ಯಾಂಡಿಡೇಟ್ ಅಂತ ಹೇಳ್ಬಿಟ್ಟು ಇದು ಹೆಸರು ಇರುತ್ತೆ, ಬಿಟ್ಟರೆ ಪವರ್ ಇಲ್ಲ ಅಂತ ಹೇಳಿದ್ರೆ, ಒಂದು ಪೊಸಿಷನ್ ಇಲ್ಲ ಅಂತ ಹೇಳಿದ್ರೆ ಪವರೇ ಇಲ್ಲ. ಸೊ ಈ ಥರ ಇದ್ದಿದ್ದರಿಂದ ಅವ್ರಿಗೆ ಈಗ ಯಾರೆಲ್ಲ ಗೆದ್ದಿದ್ದಾರೋ ಅವ್ರದ್ದು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು ಅವರನ್ನು ಸರಿಯೇ. ಈಗ ಸ್ವಲ್ಪ ದಿನಕ್ಕೆ ಈಗ ಮೊನ್ನೆ ಸಚಿವ ಸಂಪುಟ ಎಲ್ಲ ಬದಲಾವಣೆ ಆಗುತ್ತೆ ಅಂತ ಹೇಳ್ಕೊಂಡು ಎಲ್ರಿಗೂ ಈಗ ಗೆದ್ದಿರೋರಿಗೆಲ್ಲರಿಗೂ ರಾಜಕಾರಣಿಗಳಿಗೆ ಆಸೆ ಇರುತ್ತೆ, ತಮಗೂ ಒಂದು ಪೊಸಿಷನ್ ಸಿಗುತ್ತೆ ಅಂತ. ಅವರು ಪಕ್ಷದಲ್ಲಿ ತುಂಬ ದುಡ್ದಿರ್ತಾರೆ. ಸೊ ಪಕ್ಷದಲ್ಲಿ ದುಡ್ದಿರೋರಿಗೆ ಅವ್ರಿಗೊಂದು ಆಸೆ ಇರುತ್ತೆ, ಇವಾಗಲೇ ಚೇಂಜ್ ಆಗಬೇಕು. ಯಾಕಂತ ಹೇಳಿದರೆ ಒಂದು CM ಒಂದು ಪೊಸಿಷನ್ ಚೇಂಜ್ ಆದಾಗ ಅವ್ರದಲ್ಲಿ ಸಚಿವ ಸಂಪುಟ ಚೇಂಜ್ ಆಗೋದು ಅಂತ ಹೇಳ್ಬಿಟ್ಟು ಎಲ್ರಿಗೂ ಗೊತ್ತಿರುತ್ತೆ. ಇವಾಗ ಒಂದು ಹೋಪ್ಸ್ ಇಟ್ಟಿರ್ತಾರೆ. 1 ಟರ್ಮು ಆಲ್ರೆಡಿ ಎಲ್ರಿಗೂ ಕೊಟ್ಟಿದ್ದಾರೆ.
ಕೆಲವರೆಲ್ಲ ಸಚಿವರಾಗಿದ್ದಾರೆ. ಸೊ ಇನ್ನೊಂದು ಟರ್ಮ್ ಇನ್ನೂ ತುಂಬ ದುಡ್ದಿರೋರು ಇರ್ತಾರೆ. ಸೊ ಅವ್ರಿಗೂ ಕೊಡಬೇಕು ಅಂತ ಹೇಳ್ಕೊಂಡು ಸೊ ಜನರನ್ನು ಅಭಿವೃದ್ಧಿ ಅಂತ ಹೇಳೋದು ಇಷ್ಟು ದಿನದಿಂದ ಅಭಿವೃದ್ಧಿ ಆಗಿದೆ. ಈ ಬಾರಿ ಸರ್ಕಾರ ಚೇಂಜ್ ಆದಾಗ ಸರ್ಕಾರನೂ ಒಂದು ಕೆಲವೊಂದು ಈಗ ಶಾಲಾ ಮಕ್ಕಳಿಗೆ ಒಂದು ಬಸ್ ಫ್ರೀ ಅಂತ ಹೇಳ್ಕೊಂಡ್ಬಿಟ್ಟು ಸೊ ಈ ಥರದ್ದೆಲ್ಲ ಒಳ್ಳೆಯ ಒಂದು ಸ್ಕೀಮ್ ತಗೊಂಡು ಬಂದಿದ್ದಾರೆ. ಜನರು ಸ್ವಲ್ಪ ಹೊತ್ತು ಕಾಯಬೇಕು. ಒಳ್ಳೆ ಈ ತರ ಸರ್ಕಸ್ ಮಾಡಿದ್ರು ಪರವಾಗಿಲ್ಲ, ಸಚಿವ ಸಂಪುಟ ಲೇಟ್ ಆದ್ರೂ ಪರವಾಗಿಲ್ಲ, ಬಟ್ ಅವರಿಗೆ ಸಿಕ್ಕಂತಹ ಸ್ಥಾನ ಅವ್ರಿಗೆ ಸಿಗ್ಬೇಕು, ಅದಕ್ಕೆ ಹೋರಾಟ ಮಾಡ್ತಿದ್ದಾರೆ ಅಂತೀರಾ? ಲೇಟ್ ಆದರೆ ಪರವಾಗಿಲ್ಲ ಅಂತಲ್ಲ. ಈಗ ಒಂದ್ಸತಿ ಯಾವುದೇ ಒಂದು ಅಧಿಕಾರ ಒಬ್ರಿಗೆ ಕೊಡೋದು ಅಂತ ಹೇಳಿದಾಗ ಅದಕ್ಕೆ ಇನ್ನೂ ಉಳಿದವ್ರದ್ದು ಆಕ್ಷೇಪ ಇದ್ದೇ ಇರುತ್ತೆ. ಈಗ ಅಧಿಕಾರ ಅಂತ ಹೇಳಿದಾಗ ಮೊನ್ನೆ ನಮ್ಮಲ್ಲಿ ಎಲ್ಲ ಬದಲಾವಣೆ ಆಗಿರೋದು ರಾಜಕಾರಣದಲ್ಲಿ. ಸೊ ಒಂದು ರಾಜಕೀಯದಲ್ಲಿ ಬದಲಾವಣೆ ಅಂತ ಹೇಳಿದಾಗ ಎಲ್ಲರಿಗೂ ಒಂದು ಚೇಂಜಸ್ ಅಂತ ಇರುತ್ತೆ. ಆ ಚೇಂಜಸ್ ಆಗೋ ಹೊತ್ತಲ್ಲಿ ಸ್ವಲ್ಪ ದಿನ ಜನರನ್ನು ಸ್ವಲ್ಪ ಕಾಯಬೇಕು ಅಂತ ಹೇಳ್ತೇನೆ ನಾನು. ಸರ್, ಈಗಾಗಲೇ ಡಿ ಕೆ ಅವರು ಈಗಾಗಲೇ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಖಾತೆ ಬಗ್ಗೆ ಇನ್ನೂ ಚರ್ಚೆ ಆಗ್ತಾ ಇರುತ್ತೆ. ಅಭಿವೃದ್ಧಿ ಯಾವಾಗ ಮಾಡ್ತಾರೆ ಸರ್, ಏನು ಹೇಳ್ತೀರಾ? ರಾಜ್ಯದ ಅಭಿವೃದ್ಧಿಗೆ ಪೂರ್ಣ ಪ್ರಮಾಣದ ಒಂದು ಸಚಿವ ಸಂಪುಟ ತುಂಬ ಅಗತ್ಯ ಇದೆ. ಆದರೆ ಈ ಸಚಿವರು ಆಗಬೇಕು ಅಂತಕ್ಕಂಥ ಆಕಾಂಕ್ಷಿಗಳ ಸಂಖ್ಯೆ ಭಾಳ ದೊಡ್ಡದಿರೋದ್ರಿಂದ ಶೀಘ್ರವಾಗಿ ಅವರಿಗೆ ತೀರ್ಮಾನ ತಗೊಳ್ಳಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಬಟ್ ಇದರಿಂದ ಮಕ್ಕಳು, ಮಹಿಳೆಯರು, ಕೂಲಿ ಕಾರ್ಮಿಕರು, ಬಡವರು ಭಾಳಷ್ಟು ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಕೆಲವು ಪ್ರಮುಖವಾದಂಥ ಇಲಾಖೆಗಳನ್ನ ಭಾಳಷ್ಟು ದಿನಗಳ ಕಾಲ ಹಾಗೆ ಬಿಡೋದು ಅದು ಸರಿ ಅನಿಸಲ್ಲ ಆಡಳಿತಾತ್ಮಕ ದೃಷ್ಟಿಯಿಂದ. ಅಂಥ ಪ್ರಮುಖವಾದಂಥ ಇಲಾಖೆಗಳಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬೋದು, ಶಿಕ್ಷಣ ಇಲಾಖೆ ಆಗಿರ್ಬೋದು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಆಗಿರ್ಬೋದು, ಈ ಇಲಾಖೆಗಳು ಈ ರಾಜ್ಯದ ಪ್ರತಿಯೊಂದು ಕುಟುಂಬಕ್ಕೆ ಸಂಬಂಧಪಟ್ಟಂಥ ಇಲಾಖೆಗಳು. ಯಾವಾಗ ಆ ಇಲಾಖೆಗೆ ಒಬ್ಬ ಯಜಮಾನ ಅಥವಾ ಪ್ರಮುಖ ವ್ಯಕ್ತಿ ಸಚಿವರು ಇಲ್ಲ ಅಂತ ಆಗುತ್ತೆ, ಅಂಥ ಸಂದರ್ಭದಲ್ಲಿ ಆಡಳಿತಾಶಾಹಿ ಕೂಡ ಚುರುಕಾಗಿ ಕೆಲಸ ಮಾಡಲ್ಲ. ಇದರಿಂದ ಅಭಿವೃದ್ಧಿಗೆ ಮಾತ್ರ ಅಲ್ಲ, ಸಾಮಾಜಿಕವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ, ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ, ಮಕ್ಕಳ ರಕ್ಷಣೆಗೆ ಸಂಬಂಧಪಟ್ಟಂತೆ ಅನೇಕ ರೀತಿಯ ಪ್ರಾಬ್ಲಮ್ಸ್ಗಳನ್ನು ಫೇಸ್ ಮಾಡಬೇಕಾಗುತ್ತೆ. ಈಗ ಆಲ್ರೆಡಿ ಸ್ಕೂಲ್ಗಳು ಪ್ರಾರಂಭ ಆಗಿದೆ. ಶಿಕ್ಷಣ ಹಕ್ಕಿನ ಕಾಯ್ದೆ ಅದಕ್ಕೆ ಸಂಬಂಧಪಟ್ಟಂತೆ ಅನೇಕ ಎಜುಕೇಷನ್ ರಿಲೇಟೆಡ್ ಇಶ್ಯೂಸ್ ಕೂಡ ಬರುತ್ತೆ. ಇಂಥ ಸಂದರ್ಭದಲ್ಲಿ ಈ ಪ್ರಮುಖವಾದಂಥ ಇಲಾಖೆಗಳನ್ನ ಹಾಗೆ ಬಿಡದೆ ಸಮರ್ಥವಾದಂಥ ವ್ಯಕ್ತಿಗಳನ್ನು ಸಚಿವರನ್ನಾಗಿ ಮಾಡಬೇಕು ಅಂತಕ್ಕಂಥದ್ದು ನನ್ನ ಒಂದು ಆಶಯ. ಅದರಲ್ಲೂ ಭಾಳ ಮುಖ್ಯವಾಗಿ ಹೊಸಬರಿಗೆ ಒಂದು ಅವಕಾಶ ಕೊಡಬೇಕು. ಯಾಕಂತ ಹೇಳಿದ್ರೆ ಈಗ ಆಲ್ರೆಡಿ ಮೊದಲನೇ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಮೊದಲ ಕಂತಿನಲ್ಲಿ ಏನು ಸಚಿವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ, ಅದರಲ್ಲಿ ಹೆಚ್ಚು ಕಡಿಮೆ ಎಲ್ಲರೂ ಅನುಭವಗಳು ಇರೋದರಿಂದ ಹೊಸಬರಿಗೂ ಕೂಡ ಅವಕಾಶ ಮಾಡಿಕೊಟ್ರೆ ಅವ್ರಿಗೂ ಕೂಡ ತಮ್ಮ ಸಾಮರ್ಥ್ಯವನ್ನು ಪ್ರೂವ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಅವರ ಕ್ರಿಯಾಶೀಲತೆಗೆ ಒಂದು ಮನ್ನಣೆ ನೀಡಿದಂಗೆ ಆಗುತ್ತೆ. ಮತ್ತು ಹೊಸತನ ಕೂಡ ಇರಬೇಕು, ಹಳೆಯದರ ಜೊತೆಗೆ ಹೊಸತನ ಕೂಡ ಇರಬೇಕು. ಈ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, KPCC ಅಧ್ಯಕ್ಷರು ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಆದಷ್ಟು ಬೇಗ ಸೂಕ್ತ ತೀರ್ಮಾನ ಮಾಡಿ ರಾಜ್ಯದ ಜನತೆಗೆ ಒಂದು ಉತ್ತಮ ಆಡಳಿತ ಕೊಡಬೇಕು ಅಂತಕ್ಕಂಥದ್ದು ನನ್ನ ಒಂದು ಆಶಯ. ಸರ್, ಈಗಾಗಲೇ DK ಶಿವಕುಮಾರ್ ಅವರ ಆಸೆ ಇತ್ತು ಮುಖ್ಯಮಂತ್ರಿ ಆಗಬೇಕಂತ. ಮುಖ್ಯಮಂತ್ರಿ ಆದರು, ಇನ್ನೇನು ಹತ್ರ 1 ತಿಂಗಳು ಕಳೀತಾ ಬರುತ್ತೆ. ಈಗಾಗಲೇ ಸಚಿವ ಸ್ಥಾನ ಕೆಲವರಿಗೆ ಕೊಟ್ಟಿದ್ದಾರೆ. ಕೊಟ್ಟದ್ರಲ್ಲೇ ತೃಪ್ತಿ ಇಲ್ಲ ಅಂದರೆ ಹೇಗೆ ಸರ್? ಸೊ ಅದನ್ನು ಪಕ್ಷದ ರಾಷ್ಟ್ರಾಧ್ಯಕ್ಷರು, ರಾಜ್ಯಾಧ್ಯಕ್ಷರು, ಮುಖ್ಯಮಂತ್ರಿಗಳು ಇವರು ಆದಷ್ಟು ಬೇಗ ಕೂತ್ಕೊಂಡು ಒಂದು ದೃಢವಾದ ನಿರ್ಧಾರ ತಗೊಳ್ಬೇಕಾಗುತ್ತೆ. ಎಲ್ಲ ಸಂದರ್ಭದಲ್ಲೂ ಎಲ್ಲರನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಹೋದರೆ ಇನ್ನೂ 1 ತಿಂಗಳಾದರೂ ಇದಕ್ಕೆ ಒಂದು ಪರಿಹಾರ ಸಿಕ್ಕಲ್ಲ. ಸೊ ಜನ ಇವತ್ತು ಅಧಿಕಾರ ಕೊಟ್ಟಿರ್ತಕ್ಕಂಥದ್ದು ಅವರಿಗೆ ಒಳ್ಳೆಯದಾಗಲಿ, ಒಳ್ಳೆಯ ಯೋಜನೆಗಳು ಇಂಪ್ಲಿಮೆಂಟ್ ಆಗಲಿ, ಈ ರಾಜ್ಯ ಅಭಿವೃದ್ಧಿ ಆಗಲಿ ಅನ್ನೋ ಕಾರಣಕ್ಕೋಸ್ಕರ. ಹಾಗಾಗಿ ಒಂದೊಂದು ದಿನವೂ ಭಾಳ ಮುಖ್ಯ. ಮತದಾರರು ಏನು ನಿಮಗೆ ಅವಕಾಶ ಕೊಟ್ಟಿದ್ದಾರೆ ಅವರ ಆಶಯಗಳನ್ನು ಈಡೇರಿಸಬೇಕು, ಯಾವುದೇ ವ್ಯರ್ಥ ಕಾಲಹರಣ ಮಾಡಬಾರ್ದು. ನೂತನ ಸರ್ಕಾರ ಬಂದು ಹೆಚ್ಚು ಕಮ್ಮಿ ಒಂದು 8 ದಿನ ಮೇಲೆ ಆಗಿದೆ. ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿ ಅವರು ಕೆಲವಷ್ಟು ಒಂದು 14 ಜನನ ಮಂತ್ರಿಮಂಡಲಕ್ಕೆ ತಗೊಂಡಿದ್ದಾರೆ. ಇನ್ನೂ ಹೆಚ್ಚು ಕಮ್ಮಿ 20 ಜನನ ಮಂತ್ರಿಮಂಡಲಕ್ಕೆ ತಗೋಬೇಕಾಗಿದೆ. ಆದರೆ ಈಗ ಏನಾಗ್ತಿದೆ, ಇದು ವಿಳಂಬ ಆಗ್ತಾ ಇದೆ. ಈ ವಿಳಂಬ ಆಗಿರೋದ್ರಿಂದ ರಾಜ್ಯದ ಅಭಿವೃದ್ಧಿಗೆ ಅದು ಹಿನ್ನಡೆ ಆಗ್ತಾ ಇದೆ. ಈಗ ಇಡೀ ರಾಜ್ಯಾದ್ಯಂತ ಮಳೆ ಚೆನ್ನಾಗಿ ಆಗ್ತಾ ಇದೆ. ಮತ್ತೆ ರೈತರು ಒಂದು ರೀತಿ ಬಹಳ ಅಸನ್ಮುಖಿ ಆಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಕೃಷಿ ಸಚಿವರು ಇನ್ನೂ ಆಗಿಲ್ಲ. ಮತ್ತೆ ಈ ಥರ ಬೇಕಾದಷ್ಟು ಇಲಾಖೆಗಳು, ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು, ಹಿಂದುಳಿದ ವರ್ಗಗಳ ಇಲಾಖೆ ಇರ್ಬೋದು,
ಸಾರಿಗೆ ಮತ್ತೆ ಬೇಕಾದಷ್ಟು ಇಲಾಖೆಗಳು ಇನ್ನೂ ಖಾಲಿ ಹೊಡಿತಾ ಇದೆ ಅಂತ ಹೇಳ್ತಾ ಇರೋದು. ಹಾಗಾಗಿ ಪೂರ್ಣ ಪ್ರಮಾಣದ ಸಚಿವ ಸಂಪುಟ ರಚನೆ ಆಗಿತ್ತು ಅಂತಂದ್ರೆ ಅದು ಎಲ್ಲಾ ಕೆಲಸ ಕಾರ್ಯಗಳ ಸಚಿವರು ತೊಡಗಿಸ್ಕೊಂಡು ಈ ರಾಜ್ಯದ ಜನಗಳಿಗೆ ಅನುಕೂಲ ಆಗ್ತಾ ಇತ್ತು. ನಾನು ಮುಖ್ಯಮಂತ್ರಿಗಳನ್ನ ಒತ್ತಾಯ ಮಾಡ್ತಾ ಇದ್ದೀನಿ, ನೀವು ಆದಷ್ಟು ಬೇಗನೆ ನಿಮ್ಮಲ್ಲಿ ನೀವು ಉಳಿಕೆ ಏನು 20 ಸ್ಥಾನ ಇದೆ ಅದನ್ನ ಎಲ್ಲರಿಗೂ ಸಮರ್ಪಕವಾಗಿ ಹಂಚಿ ಈ ರಾಜ್ಯದ ಅಭಿವೃದ್ಧಿಗೆ ನೀವು ಒತ್ತು ಕೊಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ. ರಾಜ್ಯದಲ್ಲಿ ಹೊಸ ಮುಖ್ಯಮಂತ್ರಿ ಪದಗ್ರಹಣ ಆಗಿದೆ. ಈಗ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ನಮ್ಮ ಜನತೆಯ ಒಂದು ಏನು ಅಂತಂದರೆ ಇಲ್ಲಿ ಕೆಲಸ ಕಾರ್ಯಗಳು ಹೆಚ್ಚಿಗೆ ಬರದಿಂದ ಸಾಗಬೇಕು, ಹೊಸ ಸಚಿವರನ್ನು ನೇಮಕ ಮಾಡೋ ದೃಷ್ಟಿಯಿಂದ ಒಳ್ಳೆ ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕು ಅಂತ ಅವರಲ್ಲಿ ಕೇಳ್ಕೊತೀನಿ. ಅವ್ರ ಮೇಲೆ ಒಂದಷ್ಟು ನಂಬಿಕೆಗಳಿದೆ, ಯಾಕೆಂದರೆ ದೈವ ಭಕ್ತರು ಡಿ.ಕೆ. ಶಿವಕುಮಾರ್ ಅವರು ಎಲ್ಲ ಕೆಲಸಗಳನ್ನು ಮಾಡ್ತಾರೆ ಅಂತ ನಿರೀಕ್ಷೆ ಇದೆ, ಬಹು ದೊಡ್ಡ ನಿರೀಕ್ಷೆ. ಅದನ್ನು ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮುಖ್ಯಮಂತ್ರಿಗಳಾಗಿ 8ರಿಂದ 10 ದಿನಗಳ ಹತ್ತತ್ರ ಬಂತು. ಆದರೆ ಇನ್ನೂ ಗೊಂದಲದಲ್ಲೇ ಇದ್ದಾರೆ. ಯಾಕೆಂದರೆ ಇವತ್ತೇನಾಗಿದೆ ಅಂತಂದರೆ ಇವತ್ತು ಮುಂಗಾರು ಸ್ಟಾರ್ಟ್ ಆಗ್ತದೆ. ರೈತರುಗಳಿಗೆ ರಸಗೊಬ್ಬರ ಬಿತ್ತನೆ ಬೀಜಗಳು ಕೊಡಬೇಕು, ಆದರೆ ಕೃಷಿ ಸಚಿವರೇ ಇಲ್ಲ. ಯಾಕೆಂದರೆ ತಮ್ಮಲ್ಲೇ ಖಾತೆ ಇದೆ. ಮತ್ತು ಇವರು ಸಚಿವ ಸಂಪುಟದಲ್ಲೇ ಗೊಂದಲದಲ್ಲೇ ಇದ್ದಾರೆ. ಇದನ್ನು ಗೊಂದಲನ ನಿವಾರಿಸಿ ಸಾರ್ವಜನಿಕರ ಅಭಿವೃದ್ಧಿಗೆ ರೈತರಿರ್ಬೋದು, ಸಾರ್ವಜನಿಕರಿರ್ಬೋದು, ಕೆಲಸ ಕಾರ್ಯಗಳು ತೊಂದರೆ ಆಗ್ತದೆ. ಯಾಕೆಂದರೆ ಇವತ್ತು ಮಂತ್ರಿಮಂಡಲ ರಚನೆ ಮಾಡೋ ಜೊತೆಗೆ ರಾಜ್ಯದ ಅಭಿವೃದ್ಧಿನೂ ಕೂಡ ಆಗಬೇಕು. ಯಾಕೆಂದರೆ ಮಂತ್ರಿಮಂಡಲ ಆಗಲಿಲ್ಲ ಅಂದರೆ ರಾಜ್ಯದ ಅಭಿವೃದ್ಧಿ ಕೂಡ ಕುಂಠಿತ ಸಾಗ್ತಾ ಇದೆ. ಅದರಿಂದ ಡಿ.ಕೆ. ಶಿವಕುಮಾರ್ ಅವರು ಶೀಘ್ರದಲ್ಲೇ ಈ ಗೊಂದಲವನ್ನು ನಿವಾರಣೆ ಮಾಡಿ ರೈತರಿಗೆ, ಸಾರ್ವಜನಿಕರಿಗೆ ಅನುಕೂಲ ಮಾಡೋ ರೀತಿಯಲ್ಲಿ ಸಚಿವ ಸಂಪುಟವನ್ನು ರಚಿಸಲಿ ಅಂತೇಳಿ ನಾನು ಒತ್ತಾಯಿದ್ದೆ. ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ನೂತನ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಆಯ್ಕೆಯಾಗಿ ಕಳೆದ 10 ದಿನಗಳಾಗಿದ್ದರೂ ಸಹ ಯಾವುದೇ ಸಚಿವ ಸಂಪುಟ ಆಗದೆ ನೆನೆಗೆ ಬಿದ್ದಿರುವುದು ಎಷ್ಟು ಸರಿ ಅನ್ನೋದು ರಾಜ್ಯದ ಜನತೆಯ ಪ್ರಶ್ನೆ ಆಗಿದ್ದು, ರಾಜ್ಯದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಉಸ್ತುವಾರಿ ಸಚಿವರಾಗಿ ಮಳೆ ಬೆಳೆ ಆಗ್ತಾಯಿದೆ. ಅದನ್ನು ಹೇಳೋರು ಕೇಳೋರು ಯಾರೂ ಇಲ್ಲ ರೀತಿ ಇದೆ. ಆದಷ್ಟು ಬೇಗ ನೀವು ಸಚಿವರು ನಿಮ್ಮ ಕಚ್ಚಟ ಏನೇ ಇದ್ದರೂ ಸಹ ಅದನ್ನ ಬದಿಗೊತ್ತಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ನೂತನ ಸಚಿವರು ತಮ್ಮ ಸಚಿವರಿಗೆ ನಿಮ್ಮ ಆಡಳಿತಕ್ಕೆ ಪೂರಕವಾಗಿ ನೆರಬೇಕು ಅಂದರೆ ಜಿಲ್ಲಾ ಉಸ್ತುವಾರಿ ಸಚಿವರ ಅವಶ್ಯಕತೆ ಇದ್ದೇ ಇದೆ. ಅದನ್ನು ಮನಗಂಡು ಆದಷ್ಟು ಬೇಗ ಉಸ್ತುವಾರಿ ಸಚಿವರನ್ನ ನೇಮಕ ಮಾಡಿ ಆ ಸಾರ್ವಜನಿಕರು ಯಾರ ಬಳಿ ಹೋಗಬೇಕು ಅನ್ನೋದೇ ಒಂದು ಪ್ರಶ್ನೆಯಾಗಿದೆ ಕೂಡ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಿಮ್ಮ ಆಡಳಿತ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಡೆಯೋಕ್ಕೆ ನಿಮಗೆ ಪೂರಕವಾಗಿರಲಿ ಅಂತ ಕೇಳ್ಕೊತಾ ಇದ್ದೀನಿ. ಡಿ.ಕೆ. ಶಿವಕುಮಾರ್ ಅವರು ಕರ್ನಾಟಕ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನು ಸ್ವೀಕರಿಸಿದ್ದಾರೆ. ಕಡಿಮೆ ಅವಧಿಯಲ್ಲಿ ಕೂಡ ಈಗ ಅವ್ರ ಮೇಲೆ ಮಹತ್ತರವಾಗಿರ್ತಕ್ಕಂಥ ಜವಾಬ್ದಾರಿಗಳು ಇದ್ದಾವೆ. ಅದರ ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಸಂಪುಟ ವಿಸ್ತರಣೆ ಖ್ಯಾತೆ ಮುಂದುವರಿತಾ ಇದೆ. ಅದಕ್ಕೆ ಕಡಿವಾಣ ಹಾಕಿ ಆದಷ್ಟು ಬೇಗ ಸಚಿವ ಸಂಪುಟವನ್ನು ಪೂರ್ಣಗೊಳಿಸಬೇಕು. ಹಾಗೆ ಜಿಲ್ಲಾವಾರು ನ್ಯಾಯವನ್ನು ಕರುಣಿಸಬೇಕು. ಪ್ರತಿ ಜಿಲ್ಲೆಗೂ ಒಂದೊಂದು ಸಚಿವ ಸ್ಥಾನವನ್ನು ಕೊಡಬೇಕು. ಹಾಗೆ ರಾಜ್ಯದ 224 MLAಗಳಿಗೂ ಕೂಡ ಸಮಬಾಳು ಸಮಪಾಲು ಅನ್ನೋ ಸಿದ್ಧಾಂತದಲ್ಲಿ ಇವತ್ತು ಎಲ್ಲ MLAಗಳಿಗೂ ಕೂಡ ಅನುದಾನವನ್ನು ನೀಡಬೇಕು. ಅದರ ಜೊತೆಗೆ ಈಗ ಆ ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಿರ್ತಕ್ಕಂಥ ಸಾಕಷ್ಟು ಜನ ಹಿರಿಯ ನಾಯಕರಿದ್ದಾರೆ, ಹೊಸದಾಗಿ ಬಂದಿರತಕ್ಕಂಥ ಯುವ ಮುಖಂಡರಿದ್ದಾರೆ. ಎಲ್ಲರೂ ಕೂಡ ಹೊಸತನದ ಹಳೆ ಬೇರಿನ ಜೊತೆಗೆ ಹೊಸ ಚಿಗುರು ಮೂಡಲಿ ಅಂತ ಭಾವಿಸ್ತೇನೆ. ಅದರ ಜೊತೆಗೆ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ವೇಗವನ್ನು ಪಡೆದುಕೊಳ್ಳಬೇಕು. ಮಂತ್ರಿಮಂಡಲ ರಚನೆಯಾದಾಗ ಖಾತೆ ಬಗ್ಗೆ ಗೊಂದಲಗಳು ಸೃಷ್ಟಿಯಾಗೋದು ಸಹಜ. ಕೆಲವು ಮಂತ್ರಿಗಳು ಅವರಿಗೆ ಬೇಕಾಗಿರ್ತಕ್ಕಂಥ ಖಾತೆಗಳು ಬೇಕು ಅಂತೇಳಿ ಯಾಕೆ ಪಟ್ಟಿಡ್ತಾರೆ ಅಂತ ಹೇಳಿದ್ರೆ, ಆ ಖಾತೆ ಬಗ್ಗೆ ಇರ್ತಕ್ಕಂಥ ಆಸಕ್ತಿ, ಅದು ನಿಭಾಯಿಸ್ತಕ್ಕಂಥ ಶಕ್ತಿ ಎಲ್ಲ ಇದೆ. ಈ ಸಂದರ್ಭದಲ್ಲಿ ಘನ ಸರ್ಕಾರದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಈ ಸಮಸ್ಯೆನ ಬಗೆಹರಿಸ್ತಾರೆ. ಸುಲಲಿತವಾಗಿ ಸರ್ಕಾರ ಸಾಗುತ್ತೆ. ಬಡವರ ಸೇವೆಯನ್ನ ಈ ತಾಲೂಕಿನ ಮತ್ತು ಇಡೀ ರಾಜ್ಯದ ಜನರ ಸೇವೆಯನ್ನ ಮಾಡ್ತಾರೆ ಅಂತೇಳಿ ನಾನಾದ್ರೂ ಕೂಡ ಈ ಸಂದರ್ಭದಲ್ಲಿ ಭಾವಿಸ್ತೀನಿ. ಈ ಸಮಸ್ಯೆಯಿಂದ ರಾಜ್ಯದ ಅಭಿವೃದ್ಧಿಗೆ ಸಮಸ್ಯೆ ಆಗ್ತಾ ಇದೆ, ಹೇಗೆ? ಬಹುಶಃ ವಾರಾಂತ್ಯದಲ್ಲಿ ಎಲ್ಲ ಸಮಸ್ಯೆಗಳು ಖಂಡಿತ ಬಗೆಹರುತ್ತೆ. ಈ ನಿಟ್ಟಿನಲ್ಲಿ AICC ಮತ್ತು KPCC ಎಲ್ಲ ವರಿಷ್ಠರು ಕೂತು ಮಾತಾಡ್ತಿದ್ದಾರೆ. ಅದನ್ನ ಇನ್ನು 2-3 ದಿವಸದಲ್ಲಿ ಖಾತೆ ಬಿಕ್ಕಟ್ಟು ಬಗೆಹರುತ್ತೆ. ಸುಲಲಿತವಾಗಿ ಸರ್ಕಾರ ಜನಸೇವೆ ಮಾಡುತ್ತೆ ಅಂತೇಳಿ ಸಂದರ್ಭದಲ್ಲಿ ನಾನಾದ್ರೂ ಕೂಡ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಒಂದು ಹೊಸ ಸರ್ಕಾರ ರಚನೆ ಆದಾಗ ಹಿರಿಯರು ಮತ್ತು ಕಿರಿಯರು ಎಲ್ಲ ಮಾಡೋದು ಸಹಜ. ಆದರೆ ಅನುಭವ ಮತ್ತು ಎಜುಕೇಟೆಡ್ ಒಂದು ಜಾತಿ ವಿಕಿರಣದಿಂದ ಎಲ್ಲ ಜಾತಿಗೂ ಪ್ರಾಮುಖ್ಯತೆ ಕೊಡಬೇಕು. ಅದೇ ಪ್ರಕಾರವಾಗಿ ಇವಾಗ ನಮ್ಮ ಒಂದು ಬರೀ ಲಿಂಗಾಯಟ್ಸು ಒಕ್ಕಲಿಗರಿಗೆ ಕೊಟ್ಟರೆ
ಈ ಹಿಂದುಳಿದ ಏನು ಮಾಡಬೇಕು, ಹಿಂದುಳಿದ ವರ್ಗದವರು ಏನು ಮಾಡಬೇಕು, ಬರೀ ಅವರೇ ಲಿಂಗಾಯಟ್ಸು ಅವರೇ ಡಾಮಿನೆಂಟ್ ಆಗಿಬಿಟ್ರೆ ಹಿಂದುಳಿದ ವರ್ಗದವರು SC ಪರಿಶಿಷ್ಟ ಅಹಿಂದ ಪರಿಶಿಷ್ಟ ಜಾತಿ ಮುಸ್ಲಿಮ್ಸು ಆಗಲಿ ಇನ್ನೊಂದಾಗಲಿ ಎಲ್ಲರೂ ಇರಬೇಕಂದ್ರೆ ಒಂದು ಎಲ್ಲ ಸಮಾಜದವರಿಗೂ ಪ್ರಾಮುಖ್ಯತೆ ಕೊಡಬೇಕು. ಯುವಕರಿಗೆ ಮತ್ತು ಎಜುಕೇಟೆಡ್ ಅವ್ರು ಸುಮ್ಮನೆ ಒಂದು ಎಜುಕೇಟೆಡ್ ಇಲ್ದಿರೋರಿಗೆ ಅನುಭವ ಇರ್ಬೋದು, ಅವ್ರಿಗೆ ಎಜುಕೇಟೆಡ್ ಇಲ್ದಿರೋರಿಗೆ ಅವರು ಓಡಾಡೋಕ್ಕಾಗಲ್ಲ ಅಂತಾರೆ ಕೊಟ್ಬಿಟ್ಟು ಏನು ಮಾಡೋಕ್ಕಾಗುತ್ತೋ ಅವರು ಸರ್ಕಾರ ನಡೆಸೋ ಇಲ್ಲಿಂದ ಹೋಗ್ಬೇಕು, ಗುಲ್ಬರ್ಗ ಹೋಗ್ಬೇಕು, ಅಲ್ಲಿಂದ ಬೀದರ್ ಹೋಗ್ಬೇಕು, ಎಲ್ಲ ಸುತ್ತಾಡ್ಬೇಕಂದ್ರೆ ಅವ್ರ ಕೈ ಕಾಲು ನೋವು, ಶುಗರ್ ಐತೆ, BP ಐತೆ, ವಯಸ್ಸಾದ್ರೆ ಕೊಟ್ಟರೆ ಏನು ಮಾಡೋಕ್ಕೆ ಸಾಧ್ಯ? ಅವರು ಎಲ್ಲಿ ಅಭಿವೃದ್ಧಿ ಆಗುತ್ತೆ ದೇಶ, ಕರ್ನಾಟಕ ರಾಜ್ಯ ಎಲ್ಲಿ ಅಭಿವೃದ್ಧಿ ಆಗುತ್ತೆ? ಅವರು ನನಗೆ ಶುಗರ್ ಅಪ್ಪ, ನನಗೆ BP ಅಪ್ಪ ಮಾತ್ರೆ ನುಂಗಬೇಕು ಅಂತ ಹೇಳ್ತಾರೆ. ಅದಕ್ಕೆ ಯುವಕರು ಕೊಟ್ಟರೆ, ಎಜುಕೇಟೆಡ್ ಕೊಟ್ಟರೆ ಒಂದು ಅಭಿವೃದ್ಧಿ ಆಗುತ್ತೆ. ಆಲ್ರೆಡಿ ನಮ್ಮ ಸರ್ಕಾರ ಬಂದು 3 ವರ್ಷಗಳಾಗಿದೆ, ಇನ್ನೂ 2 ವರ್ಷ ಇದೆ ಸರ್ ಬಾಕಿ. ಈಗ ಹೊಸ CM ಅವರು ಅನುಭವ ಇರುವಂಥ ರಾಜಕಾರಣಿಗಳು ಎಲ್ಲಾದರೂ ಏನೂ ತೊಂದರೆ ಇಲ್ಲ ಅಂತ ಕೆಲಸ ಮಾಡಿ ಕನಕಪುರ ಕ್ಷೇತ್ರ ಅಭಿವೃದ್ಧಿ ಮಾಡಿದ್ದಾರೆ. ಪ್ರತಿ ಖಾತೆಗಳಲ್ಲೂ ಸಮೇತ ಅವರು ಅನುಭವ ಇದೆ. ಅವರು ಯಾವ ಖಾತೆ ಅನುಭವಿಸಿದ್ದಾರೆ, ಜಲಸಂಪನ್ಮೂಲ ಆಗಿರ್ಬೋದು, ಇಂಧನ ಆಗಿರ್ಬೋದು, ಪಕ್ಷ ಕಟ್ಟಿದ್ದಾರೆ, ಪಕ್ಷಕ್ಕೆ ಅತಿ ಯಥೇಚ್ಛವಾಗಿ ಕೆಲಸ ಮಾಡಿರೋಂಥ ವ್ಯಕ್ತಿ. ಹಾಗಾಗಿ ಸ್ಥಾನಮಾನ ಕೊಟ್ಟಿರೋದು ಭಾಳ ಒಳ್ಳೆಯದು. ಈ ಸಂದರ್ಭದಲ್ಲಿ ಏನೇ ಗೊಂದಲಗಳಿದ್ದು ಸಮಸ್ಯೆ ಬಗೆಹರಿಸೋಣ ಸರ್. ಈಗ ಉದಾಹರಣೆ ರಾಮಲಿಂಗಾರೆಡ್ಡಿ ಅಣ್ಣವರು ಜಲಸಂಪನ್ಮೂಲ ರಾಜೀನಾಮೆ ಕೊಟ್ಟಿದ್ರು, ಆದರೂ ಅವರು ಮನವೊಲಿಸಿದ್ರಾ? ಮತ್ತು ಜಾರ್ಜ್ ಅವರು ಬರ್ತಾ ಇತ್ತು ಅಷ್ಟೇ, ಬೇಡ ಅನ್ನೋ ಲೆಕ್ಕಾಚಾರಕ್ಕಿತ್ತು. ಆಮೇಲೆ ನಮ್ಮ ಕೃಷ್ಣ ಬೈರೇಗೌಡ ಒಂದು ಪ್ರಶ್ನೆ ಕೇಳ್ತಾ ಇದ್ರು, ಅರ್ಧ ಕೊಟ್ಟಿದ್ರು ಹಂಗೆ ಅಂತ. ಅದು ಸಮಸ್ಯೆ ಇಲ್ಲ ಅಂತ ಅವರೇ ಮಾಧ್ಯಮ ಮುಖಾಂತರ ತಿಳಿಸಿದಾರಲ್ಲ ಸರ್. ಏನು ತೊಂದರೆ ಇಲ್ಲ, ಅಭಿವೃದ್ಧಿ ನಿಭಾಯಿಸ್ತಾರೆ, ಅಭಿವೃದ್ಧಿಗೆ ಏನು ತೊಂದರೆ ಇಲ್ಲ ಅಂತ ನಮ್ಮ ಅಭಿಪ್ರಾಯ ಸರ್. ಈ ಸಚಿವ ಸ್ಥಾನದಲ್ಲಿ ಗೊಂದಲಗಳೆಲ್ಲ ಸೃಷ್ಟಿ ಆಗ್ತಾವಲ್ಲ, ಯಾವ ಥರದವರಿಗೆ ಖಾತೆ ಕೊಟ್ಟರೆ ಅನುಕೂಲ ಆಗುತ್ತೆ ಸರ್? ನನ್ನ ಅಭಿಪ್ರಾಯದಲ್ಲಿ ಯುವಕರಿಗೆ ಮತ್ತು ಅನುಭವ ಇರೋಂಥ ಕೊಟ್ಟರೆ ಒಳ್ಳೆ ಸರ್ ನಮ್ಮ ಅಭಿಪ್ರಾಯ. ಯಾಕಂದರೆ ಅನುಭವ ರಾಜಕಾರಣಿ ಯಾವ ಸಮಯದಲ್ಲಿ ಏನು ಕೆಲಸ ಮಾಡ್ಬೇಕಂತ ಗೊತ್ತಿರಿ ಸರ್. ಅನುಭವ ಇಲ್ದವ್ರಿಗೆ ಖಾತೆ ಕೊಟ್ಬಿಟ್ಟು ನೀವು ಸಚಿವ ಸ್ಥಾನ ನಿಭಾಯಿಸಿ ಅಂತಂದರೆ ಏನು ಮಾಡೋಕ್ಕಾಗುತ್ತೆ ಸರ್? ಸರ್, ಅಭಿವೃದ್ಧಿ ಆಗ್ತಿಲ್ಲ ಅಂದ್ರಲ್ಲ, ಅವ್ರು ಬಂದಿದ್ದ ತಕ್ಷಣವೇ ಪಾಸು ವಿದ್ಯಾರ್ಥಿಗಳಿಗೆ ಫ್ರೀ ಬಸ್ಸು ಇದು ಮಾಡಿದ್ರು, ಅದು ಅಭಿವೃದ್ಧಿನೇ ತಾನೇ. ಮತ್ತು ಇನ್ನು ನಮ್ಮ DK ಶಿವಕುಮಾರ್ CM ಸಾಹೇಬ್ರಿಗೆ 28 ವರ್ಷಕ್ಕೆ ಮಿನಿಸ್ಟರ್ ಆಗಿದ್ದಾರೆ, ಅವರು ಜೈಲ್ ಮಂತ್ರಿ ಆಗಿದ್ದಾರೆ. ಅವ್ರಿಗೆ ಇದು ಅನುಭವ ತುಂಬ ಇದೆ, ರಾಜಕೀಯ ಅನುಭವ. ಇಲ್ಲಿ ಎಲ್ಲ ಪಕ್ಷದಲ್ಲೂ ಇದಾಗೋದು ಸಹಜ. ಇದು ನಿಭಾಯಿಸೋ ಶಕ್ತಿ ಅವ್ರಿಗಿದೆ. ಮತ್ತು ನಮ್ಮ CM ಸಿದ್ದರಾಮಯ್ಯ ಸಾಹೇಬ್ರಿಗೂ ಇದೆ. ಯಾವುದೇ ರೀತಿಯಾಗಿ ಇದು ಅಭಿವೃದ್ಧಿಗೆ ಏನು ತೊಂದರೆ ಆಗೋದಿಲ್ಲ. ಇನ್ನು ಅಭಿವೃದ್ಧಿ ಮುಂದೆ ಆಗ್ತಾ ಇದೆ. ಅವ್ರು ಬಂದಿದ್ದ ದಿವಸನೇ ವಿದ್ಯಾರ್ಥಿಗಳಿಗೆ ಒಳ್ಳೆ ಒಂದು ಇಂಥ ನಮ್ಮ ಗ್ರಾಮಗಳಲ್ಲಿ ಬಸ್ಗಳಿಗೆ ಓಡಾಡೋಕ್ಕೂ ತೊಂದರೆ, ಊಟಕ್ಕೂ ವ್ಯವಸ್ಥೆ ಇರಲ್ಲ ಅಂಥವ್ರಿಗೆ ಫ್ರೀ ಬಸ್ ಇದು ಮಾಡಿದ್ರು. ಅದೆಲ್ಲ ಅಭಿವೃದ್ಧಿನೇ ತಾನೇ. ಇವತ್ತು ಮಕ್ಕಳು ಓದಿದ್ರೆ ನಾಳೆ ಅವರೇ ಮುಂದಿನ ಪ್ರಜೆಗಳಾಗ್ತಾರೆ. ಇದರಿಂದ ದೇಶ ಉದ್ಧಾರ ಆಗುತ್ತೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಕುಂಠಿತ ಆಗಲ್ಲ. ಎಲ್ಲ ನಿಭಾಯಿಸಿ ನಮ್ಮ ಮುಂದಿನ ಸರ್ಕಾರ ನೆಕ್ಸ್ಟ್ 2028ಕ್ಕೂ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದೇ ಬರ್ತದೆ. ಹೊಸ ಸರ್ಕಾರ ಬಂದ ಮೇಲೆ ವಾಡಿಕೆಯಂತೆ ಈಗ ಮುಂಗಾರು ಪ್ರಾರಂಭ ಆಗಿದೆ. ಈ ಸಮಯದಲ್ಲಿ ರೈತರ ಹಲವಾರು ಜಲವಂತ ಸಮಸ್ಯೆಗಳಿದ್ದಾವೆ. ಈ ಸಮಸ್ಯೆಗಳನ್ನು ಬಗೆಹರಿಸೋಳಕ್ಕೆ ಒಂದು ಉಸ್ತುವಾರಿ ಸಚಿವರುಗಳಿಲ್ಲ ಮತ್ತು ಅಧಿಕಾರಿಗಳು ಅವರ ಆಡಳಿತ ಹಿಡಿತಕ್ಕೆ ಸ್ಪಂದಿಸೋಕೆ ಯಾರು ಖಾತೆಗಳಿಲ್ಲ. ಇವರು ಖಾತೆಗಳ ಸಲುವಾಗಿ ಖಾತೆ ತೆಗಿತಾ ಕುಂತ್ರೆ ಅಭಿವೃದ್ಧಿ ಭಾಳಷ್ಟು ಕುಂಠಿತ ಆಗುತ್ತೆ. ಈಗಾಗಲೇ ಭಾಳಷ್ಟು ಕುಂಠಿತ ಆಗಿದೆ. ಹಾಗಾಗಿ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹಿಸೋದೇನೆಂದರೆ ಕೂಡಲೇ ಎಲ್ಲ ಖಾತೆಗಳನ್ನು ತುಂಬ್ಕೋಬೇಕು, ಉಸ್ತುವಾರಿ ಸಚಿವರುಗಳನ್ನು ನೇಮಿಸಬೇಕು, ಈ ದೇಶದ ಬೆನ್ನೆಲುಬಾದ ರೈತನ ಹಿತ ಕಾಪಾಡಬೇಕು. ಒಂದು ಕಡೆ ಮುಂಗಾರಿ ಸರಿಯಾಗಿ ಆಗಿಲ್ಲ, ಮಳೆ ಸರಿಯಾಗಿಲ್ಲ, ಸಂಕಷ್ಟದ ರೈತರು ಅವರು ಸ್ಪಂದಿಸೋಕ್ಕೆ ಹೆಚ್ಚಿನ ಒತ್ತು ಕೊಡಬೇಕಂತೇಳಿ ಆಗ್ರಹಿಸ್ತೀನಿ. ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂತಂದರೆ ನಮ್ಮ ಒಂದು ಹೆಮ್ಮೆಯ ನಾಯಕ ಮುಖ್ಯಮಂತ್ರಿ ಆಗಿರೋದು ನಮಗೆ ಖುಷಿನೇ. ಆದರೆ ಅವರು CM ಆಗೋಕ್ಕಿಂತ ಮುಂಚೆ ಕೆಲವು ಸಚಿವರಿಗೆ ಶಾಸಕ ಸ್ಥಾನ ನೀಡಿ ಅವ್ರಿಗೇನು ಕೊಡಬೇಕಾಗಿರ್ತಕ್ಕಂಥ ಖಾತಾ ಹಂಚಿಕೆಯನ್ನು ಮಾಡಿದ್ದಾರೆ. ಆದ್ರೆ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೆಲವು ಸಚಿವ ಸಂಪುಟದಲ್ಲಿ ಸ್ಥಾನ ಸಿಕ್ಕಾಗ ಮಾತ್ರ ಅಭಿವೃದ್ಧಿ ಆಗ್ತದೆ. ಯಾಕಂದ್ರೆ ಅವ್ರು ಇನ್ನೂ ಕೂಡ ಉಳಿದಿರ್ತ ಖಾತೆಗಳು ಹಂಚಿಕೆನೇ ಮಾಡ್ತಾ ಇಲ್ಲ ಅಂತಂದ್ರೆ ಇಲ್ಲಿ ಆದಷ್ಟು ಏನಾಗಿದೆಪ್ಪ ಅಂತಂದರೆ ಭಾಳಷ್ಟು ಜನರು ಸಂಕಟದಾಗ ಅದಾರ. ಸಾರ್ವಜನಿಕರು, ರೈತರಾಗಿರ್ಬೋದು, ಇನ್ನು ವಿದ್ಯಾರ್ಥಿಗಳಿಗಂತೂ ಅಷ್ಟು ಸಂಕಟ ಆಗ್ತದೆ. ಇದ್ರ ಬಗ್ಗೆ ಏನಾದರೂ ಪರಿಹಾರ ಸಿಗಬೇಕಂತಂದ್ರೆ ಸಚಿವ ಸಂಪುಟ ಏನಾದರೂ ಕೆಲವರಿಗೆ ಅರ್ಹರಿಗೆ ಕೊಟ್ಟರೆ ಮಾತ್ರ ಇಲ್ಲಿ ಅಭಿವೃದ್ಧಿ ಆಗ್ತದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅಲ್ಲ, ಒಂದಿಷ್ಟು ಸಚಿವರಿಗೆ ನಮ್ಗೆ ಈ ಖಾತೆ ಬೇಡ, ಬೇರೆ ಖಾತೆ ಬೇಕಂತ ಅವ್ರವ್ರಿಗೆ ಗೊಂದಲ ಮಾಡ್ಕೊಂಡು ಸರ್, ಇದು ಹೆಂಗೆ ಆಗ್ಬಿಟ್ಟದ ನೋಡ್ರಿ. ಈ ಸಚಿವ ಸಂಪುಟ ವಿಸ್ತರಣೆ
ಮಾಡೋ ಸಂದರ್ಭದಲ್ಲಿ ಇವರು ಕೆಲವು ಮಂದಿ ಏನು ಗುದ್ದಾಡಕತ್ತಾರ, ನನಗೆ ಆ ಸಂಪುಟ ಬೇಕು, ನನಗೆ ಆ ಖಾತೆ ಬೇಕು ಅಂತಕ್ಕಂಥದ್ದು ಇವರು ತಮ್ಮಲ್ಲಿ ಏನು ವೈಮನಸ್ ಮಾಡ್ಕೊಳಕತ್ತಾರ. ಇದರಿಂದ ಸಾರ್ವಜನಿಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ರೈತರಿಗೆ ತೊಂದರೆ ಆಗಕತ್ತ ಸರ್. ಈಗಿನ ದಿನಮಾನಗಳಲ್ಲಿ ರೈತರಿಗೆ ಸಿಗಬೇಕಾದಂಥ ರಸಗೊಬ್ಬರ ಕೊರತೆ ಅದ ಸರ್. ವಿದ್ಯಾರ್ಥಿಗಳಿಗೆ ಎಷ್ಟೋ ವಿದ್ಯಾರ್ಥಿಗಳೇನಪ್ಪ ಅಂತಂದ್ರೆ ಅವರಿಗೆ ಸೌಲಭ್ಯನೇ ಸಿಗ್ತಾ ಇಲ್ಲ. ಸಾರ್ವಜನಿಕರಿಗಂತೂ ಎಷ್ಟು ಕುಂದು ಕೊರತೆ ಆಗಿದೆ ಸರ್. ಈ ಕೆಲವು ಭಾಗಗಳಲ್ಲಿ ಸರಿಯಾದ ಅಭಿವೃದ್ಧಿ ಇಲ್ಲ, ರಸ್ತೆ ಇಲ್ಲ, ಚರಂಡಿ ವ್ಯವಸ್ಥೆ ಇಲ್ಲ, ಇವೆಲ್ಲವೂ ಕೂಡ ಹದಗೆಟ್ಟಿಸ್ತಾರೆ. ಇವರು ಸಚಿವ ಸಂಪುಟಕ್ಕಾಗಿ ಇವರು ಗುದ್ದಾಡ್ಕೊಂತ ಹೋದ್ರೆ ರಾಜ್ಯದ ಅಭಿವೃದ್ಧಿ ಹೆಂಗಾಗ್ತದೆ ಗೊತ್ತಾಗಲ್ಲ ಸರ್. ಅದಕ್ಕೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಒಂದು ಮನವಿ ಮಾಡ್ಕೊತೀನಿ, ಆದಷ್ಟು ಬೇಗ ಸಚಿವ ಸಂಪುಟ ಎಲ್ಲರಿಗೂ ಕೊಡ್ತಕ್ಕಂಥ ಖಾತೆಯನ್ನು ಕೊಟ್ಟು ಬಿಟ್ಟರೆ ಆದಷ್ಟು ಒಳ್ಳೇದಾಗ್ತದೆ ಅಂತ ನಾನು ಹೇಳ್ತೀನಿ. ಡಿ ಕೆ ಶಿವಕುಮಾರ್ ಅವರು ಅಧಿಕಾರ ವಹಿಸಿದ್ದಾರೆ, ಅಭಿವೃದ್ಧಿ ಆಗ್ತಾ ಇದೆಯಾ? ಟೆಕ್ನಾಲಜಿ ಇಂಪ್ರೂವ್ ಆಗಿದೆಯಾ? ಬ್ರ್ಯಾಂಡ್ ಬೆಂಗಳೂರು ಅನ್ನೋದು ಅವರ ಕನಸು. ಇಲ್ಲ, ಖಂಡಿತ ಟೆಕ್ನಾಲಜಿ ಕಡೆ ನಿಜ ಹೇಳ್ಬೇಕಾದ್ರೆ ನಮ್ಮ ಡೇಟಾ ಸೆಂಟರ್ಸ್ ಆಗಲಿ, ಈಗ ಅಮ್ಕ ಏರ್ಕ್ರಾಫ್ಟ್ 5th ಜನರೇಷನ್ ಏರ್ಕ್ರಾಫ್ಟ್ಸ್ ಆಗಲಿ, ಭಾಳ ದೊಡ್ಡ ದೊಡ್ಡ ಕಂಪ್ನಿಗಳು ನಮ್ಮ ರಾಜ್ಯ ಬಿಟ್ಟು ಪಕ್ಕದ ರಾಜ್ಯಕ್ಕೆ ಹೋಗ್ತದೆ. ಈಗ ನೋಡಿ, ಅಮ್ಕ 15,000 ಕೋಟಿ ಪ್ರಾಜೆಕ್ಟು ಪಕ್ಕದಲ್ಲಿ ಪುಟ್ಪರ್ತಿಗೆ ಹೋಗಿದೆ. ನೋಡಿ, ಪುಟ್ಪರ್ತಿ ಎಷ್ಟು ದೂರ ಇದೆ ಬೆಂಗಳೂರು ಏರ್ಪೋರ್ಟಿಂದ. ನೋಡಿ, ಅವರು ಯೂಸ್ ಎಲ್ಲ ಮಾಡ್ಕೊಳ್ಳೋದು ನಮ್ಮ ಇನ್ಫ್ರಾಸ್ಟ್ರಕ್ಚರು, ಬಟ್ ಡೆವಲಪ್ ಆಗೋದು ಪಕ್ಕದ ಸ್ಟೇಟು. ಸೊ ಅಲ್ಲಿಗೆ ಬರೋ ರೆವಿನ್ಯೂ ಏನಾಗುತ್ತೆ, ಆಂಧ್ರಾಗೆ ಹೋಗುತ್ತೆ. ಅದೇ ಥರ ಮೊನ್ನೆ ರೋಲ್ಸ್ ರಾಯ್ಸು ಅದು ಹೋಗಿ ಹೊಸೂರಲ್ಲಿ ಓಪನ್ ಆಯಿತು. ಆ ಥರ ಹೊಸೂರಿಗೆ ಅನೇಕ ಇಂಡಸ್ಟ್ರೀಸ್ಗಳು ಹೋಗ್ತಾ ಇದ್ದಾವೆ. ಅವರೆಲ್ಲ ಜನ, ಸ್ಕಿಲ್ಸ್, ಲೇಬರ್ಸು ಎಲ್ಲ ಯೂಸ್ ಮಾಡೋದು ಬ್ಯಾಂಗ್ಳೂರು ಅವ್ರನ್ನ. ಬಟ್ ಟ್ಯಾಕ್ಸ್ ಹೋಗೋದು ಯಾರಿಗೆ ಹೋಗುತ್ತೆ? ಆ ಸ್ಟೇಟ್ಗೆ ಹೋಗುತ್ತೆ, ತಮಿಳ್ನಾಡಿಗೆ ಹೋಗುತ್ತೆ. ಸೊ ಇದ್ರ ಬಗ್ಗೆ ಡಿ ಕೆ ಅವರು ಹೆಚ್ಚಿನ ಗಮನ ಕೊಡಬೇಕು. ಯಾಕಂದರೆ ಇಲ್ಲಿ ಜಾಸ್ತಿ ಇಂಡಸ್ಟ್ರೀಸ್ ಡೆವಲಪ್ ಆದ್ರೇ ಇಲ್ಲಿರೋರಿಗೆ ಉದ್ಯೋಗ ಸಿಗೋದು. ಪಕ್ಕದ ರಾಜ್ಯದಲ್ಲಿ ಹೋದರೆ ಆ ರಾಜ್ಯದ ಜನಕ್ಕೆ ಉದ್ಯೋಗ ಸಿಗುತ್ತೆ, ಹೊತ್ತು ನಮ್ಮ ರಾಜ್ಯಕ್ಕೇನು ಅಂತ ಅನುಕೂಲ ಆಗಲ್ಲ. ಸೊ ಅದರಿಂದ ನಾನು ಹೇಳ್ತೀನಿ, ದಯವಿಟ್ಟು ಇದ್ರ ಕಡೆ ಹೆಚ್ಚು ಗಮನ ವಹಿಸಿ. ಈಗಾಗಲೇ ಸಚಿವ ಸ್ಥಾನ ಕೆಲವರಿಗೆ ಕೊಟ್ಟಿದ್ರು, ಅದರಲ್ಲಿ ಅವ್ರಿಗೆ ಇಷ್ಟನೇ ಇಲ್ಲ. ನಮ್ಗೆ ಈ ಸ್ಥಾನ ಬೇಕಾ, ಆ ಸ್ಥಾನ ಬೇಕಂತ ಹೇಳ್ತಾರೆ. ಬಟ್ ಟೆಕ್ನಾಲಜಿ ಇಂಪ್ರೂವ್ ಮಾಡಬೇಕಾಗುತ್ತೆ. ಯಾಕಂದರೆ ಸಿಲಿಕಾನ್ ಸಿಟಿ ಆಗಿರ್ಬೋದು, ನಮ್ಮ ಕರ್ನಾಟಕದಲ್ಲಿ ಬಹಳಷ್ಟು ಜಿಲ್ಲೆಗಳು ಬಹಳಷ್ಟು ಹಿಂದೆ ಇರುವಂಥದ್ದು. ಟೆಕ್ನಾಲಜಿ ಮುಂದೆ ಬಂದರೆ ನಮ್ಮದು ಕೂಡ ಬೇರೆ ದೇಶದಂತೆ ಅಪ್ಗ್ರೇಡ್ ಆಗ್ಬೋದು. ಅಪ್ಗ್ರೇಡ್ ಆಗಿದೆ ಅಂತಾರೆ, ಬಟ್ ಜಿಲ್ಲೆಗಳಲ್ಲಿ ಅಂತೂ ಖಂಡಿತ ಅಪ್ಗ್ರೇಡ್ ಆಗಿಲ್ಲ ಸರ್. ನೋಡಿ, ನಮ್ಮಲ್ಲಿ ಎಲ್ಲನೂ ಬ್ಯಾಂಗ್ಳೂರು ಒಂದೇ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಬೇರೆ ಈಗ ತಮಿಳ್ನಾಡು ತಗೊಳ್ಳಿ, ಅವರು ಎಷ್ಟು ಇಂಡಸ್ಟ್ರೀಸ್ ಓಪನ್ ಮಾಡಿದ್ದಾರೆ. ಟ್ರಿಚಿ ಒಂದು ಒಳ್ಳೆ ಇಂಡಸ್ಟ್ರಿ ಓಪನ್ ಮಾಡಿದ್ದಾರೆ, ಕೊಯಂಬತ್ತೂರಲ್ಲಿ ಇಂಡಸ್ಟ್ರಿ ಓಪನ್ ಮಾಡಿದ್ದಾರೆ, ಹೊಸೂರು ಒಂದು ಇಂಡಸ್ಟ್ರಿ ಪ್ಲಾಟ್ ಮಾಡಿದ್ದಾರೆ. ಈ ಕಡೆ ಸೇಲಮಲ್ಲೂ ಚೆನ್ನಾಗಿ ಬರ್ತಾ ಇದೆ, ಈ ಕಡೆ ಕೊಯಂಬತ್ತೂರಲ್ಲೂ ದೊಡ್ಡ ಇಂಡಸ್ಟ್ರಿ ಪ್ಲಾಟ್ಸ್ ಇದೆ. ಸೊ ಈ ಥರ ದೇ ಹ್ಯಾವ್ ಸ್ಪ್ರೆಡ್ ಆಲ್ ಓವರ್ ದ ಸ್ಟೇಟ್. ಬಟ್ ಅದೇ ನಮ್ಮ ಕರ್ನಾಟಕದಲ್ಲಿ ತಗೊಳ್ಳಿ, ಬೆಂಗಳೂರು ಬಿಟ್ಟರೆ ನೀವು ಮೈಸೂರಿಗೆ ಹೋದ್ರೂ ನಿಮ್ಗೆ ಅಂಥ ಡೆವಲಪ್ಡ್ ಏರಿಯಾ ಕಾಣ್ತಾ ಇಲ್ಲ. ಎಲ್ಲಿ ಎಷ್ಟು ಹತ್ರದಲ್ಲಿರೋದು. ತುಮಕೂರು ಒಂದು ಅಷ್ಟೋ ಇಷ್ಟೋ ಡೆವಲಪ್ ಆಗ್ತಾ ಇದೆ, ಬಟ್ ಸಾಲದು. ಬೆಂಗಳೂರು ಇಷ್ಟು 1 hour ಜರ್ನಿ ಒಳಗಿರೋವಂಥ ತುಮಕೂರು ಅಲ್ಲಿ ಆಗ್ತಿರೋ ಡೆವಲಪ್ಮೆಂಟ್ ಸಾಲದು ಅಂತಲೇ ಹೇಳ್ಬೋದು. ಬೇರೆ ನಾರ್ತ್ ಕರ್ನಾಟಕ ಕಡೆ ಯಾವ ಇಂಡಸ್ಟ್ರಿಗಳು ಹೇಳೋವಂಥ ಇಂಡಸ್ಟ್ರಿ ಯಾವುದು, ನಿಮ್ಗೆ ತೋರಿಸೋವಂಥ ಇಂಡಸ್ಟ್ರಿ ಯಾವುದೂ ಇಲ್ಲ, ಅಷ್ಟು ದೊಡ್ಡದಾಗಿ ಡೆವಲಪ್ ಆಗ್ತಾ ಇರೋದು. ಅಫ್ಕೋರ್ಸ್ ಬಳ್ಳಾರಿಲಿ ಕೆಲವು ಇಂಡಸ್ಟ್ರೀಸು, ಬಿಕಾಸ್ ಸ್ಟೀಲ್, ಹೋರ್ಸ್ ಅಂದ್ ಮೈನ್ಸ್ ಎಲ್ಲ ಹತ್ರ ಇರೋದ್ರಿಂದ ಬಳ್ಳಾರಿ ಒಂಚೂರು ಸ್ಟೀಲ್ ಇಂಡಸ್ಟ್ರೀಸ್ ಬಂದಿದ್ದಾವೆ. ಬಟ್ ಅದೊಂದು ಆದರೆ ಸಾಲದು. ಬೇರೆ ಡಿಸ್ಟ್ರಿಕ್ಟ್ಸ್ಗಳು ಇಂಪ್ರೂವ್ ಆಗಬೇಕು. ಅಲ್ಲಿಗೆ ಇಂಪ್ರೂವ್ ಆಗಬೇಕಾದ್ರೆ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಕೊಡಬೇಕು, ಏರ್ಪೋರ್ಟ್ಗಳು ಬರಬೇಕು, ಬಸ್ ಸ್ಟೇಷನ್ಗಳು ಬರಬೇಕು, ರೈಲ್ವೆ ಸ್ಟೇಷನ್ಗಳು ಫಾಸ್ಟ್ ಇರಬೇಕು. ಸೊ ಆ ಥರ ಎಲ್ಲನೂ ಫಾಸ್ಟ್ ಇದ್ದರೆ ರೋಡು ಫಾಸ್ಟ್ ಇರಬೇಕು, ಅಲ್ಲಿ ರೀಚ್ ಆಗೋ ರೋಡು. ಸೊ ಈ ಥರ ಇಂಪ್ರೂವ್ಮೆಂಟ್ಸ್ ಚೆನ್ನಾಗಿ ಆದರೆ ಆ ಒಂದು ಸಿಟಿಗಳು ಚೆನ್ನಾಗಿ ಆಗ್ತಾ ಹೋಗ್ತವೆ, ಅಲ್ಲೂ ಇಂಡಸ್ಟ್ರೀಸ್ಗಳು ಬರೋಕ್ಕೆ ಶುರುವಾಗುತ್ತೆ. ಆವಾಗ ಅಲ್ಲಿ ಹೆಚ್ಚಿನ ರಿಯಲ್ ಎಸ್ಟೇಟ್ ಮಾರ್ಕೆಟು ಚೆನ್ನಾಗಾಗುತ್ತೆ, ಉದ್ಯೋಗ ಸಿಗುತ್ತೆ, ಅಲ್ಲಿರೋ ಜನನೂ ಪ್ರಾಸ್ಪರ್ ಆಗಿರ್ತಾರೆ. ಇವು ಕರ್ಕೊಂಡು ಬಂದು ಮೀಟಿಂಗ್ ಮಾಡಿ ಒಂದು ಸಾಲ್ವ್ ಮಾಡಬೇಕು. ಅವ್ರ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಇಂಪಾರ್ಟೆಂಟು. ಫಸ್ಟು ಅವ್ರು ಕರೆದು ಖಾತೆ ಯಾರ್ಯಾರಿಗೆ ಒದಗಿಸ್ಕೊಡ್ಬೇಕು ಅದನ್ನೆಲ್ಲ ಕೊಟ್ಟು ನಂತರನೇ ಅವರು ಮುಂದುವರ್ಸೋದು ಒಳ್ಳೆಯದು. ಅಷ್ಟೇ ಅತಿ ಶೀಘ್ರದಲ್ಲೇ ಅವ್ರು ಮಾಡಿದರೆ ಭಾರಿ ಉತ್ತಮ. ಸರ್, ಈ ಥರ CM ಆಗಿದ್ದಾರೆ, ಬಟ್ ಸಂಪುಟ ಇನ್ನೂ ರಚನೆ ಆಗಿಲ್ಲ. ಒಂದು ಕಡೆ ನಮಗೆ ಬೇಕು ಖಾತೆ ಹೇಳ್ತಾರೆ, ಜನರು ಆಯ್ಕೆ ಮಾಡಿ ಕಳಿಸ್ತಿದ್ದಾರೆ. ಇವರು ಈ ಥರ ಮಾಡಿದರೆ ಜನರ ಸಮಸ್ಯೆಯನ್ನು ಆಲಿಸೋರು ಯಾರು ಸರ್? ಈಗ ಸದ್ಯಕ್ಕೆ ಸಂಪುಟವನ್ನು ವಿಸ್ತರಣೆ ಮಾಡೋಕ್ಕೆ ಹೋಗ್ಬಾರ್ದು. ಇರೋದು ಸದ್ಯಕ್ಕೆ ಈಗ ಅವ್ರು ತಗೊಂಡು ಎಲ್ಲ ಇರೋದು ಏನೇನು ಖಾತೆ ಯಾರ್ಯಾರಿಗಿತ್ತೋ ಆ ಖಾತೆಯನ್ನು ತಗೊಂಡು ಕ್ರಮೇಣ ಸ್ವಲ್ಪ ಅವಾಗ ಚೇಂಜ್ ಮಾಡ್ಕೊಂಡು ಬರೋದು ಉತ್ತಮ. ಆಲ್ ಆಫ್ ಅ ಸಡನ್ ಮಾಡಿದ್ರೆ ತುಂಬ ತೊಂದರೆ ಆಗ್ತದೆ. ಓಕೆ ಸರ್, ಈಗ ಮಳೆಗಾಲ ಶುರುವಾಗಿದೆ, ಜಿಲ್ಲೆಗಳಲ್ಲಿ ಸಮಸ್ಯೆಗಳು ಉಲ್ಬಣ ಆಗ್ತಾ ಇದೆ, ರೈತರ ಗೋಳು ಕೇಳೋರಿಲ್ಲ. ಸೊ ಇವರು ಏನೆಲ್ಲ ಕೆಲಸವನ್ನು ಮಾಡ್ಬೇಕು ಸರ್? ಈಗ ಫಸ್ಟು ಕ್ರಮ ತೊಗೋಬೇಕಾಗಿ ಮಳೆ ಬಂದಾಗ ಪ್ರೊಟೆಕ್ಷನ್ಸ್, ಅದು ಫ್ಲಡ್ ಆಗೋ ಕಡೆ ಎಲ್ಲೆಲ್ಲಿ ಏನೇನಿದೆಯೋ ಅದಕ್ಕೆ ಒಂದು ಕ್ರಮ ತೊಗೋಬೇಕು.
ಫ್ಲಡ್ನ ಪ್ರಿವೆಂಟ್ ಮಾಡೋದಕ್ಕೆ ತಮಿಳ್ನಾಡಲ್ಲಿ ಮಾಡಿದ್ರಲ್ಲ ಆ ಥರ ಇಮಿಡಿಯೇಟ್ ಬೋಟು ಅವು ಇವು ಏನೇನು ಬೇಕೋ ಎಲ್ಲ ತೊಗೊಂಡು ರೆಡಿ ಮಾಡಿ ಫಿನಿಷ್ ಮಾಡಬೇಕು. ಅದಕ್ಕೆ ಪ್ರೊಟೆಕ್ಷನ್ ತೊಗೋಬೇಕು. ಆನಂತರ ಬೇಕಾದರೆ ಏನು ಬೇಕಾದ್ರೂ ಮಾಡ್ಬೋದು. ಜನಸಾಮಾನ್ಯರು ಅವರ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾ ಹೋದರು. ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಮುಖ್ಯಮಂತ್ರಿ ಆಗಿದ್ದಾರೆ. ಜನಸಾಮಾನ್ಯರ ನೋವನ್ನು ಆಲಿಸಬೇಕು, ಅಭಿವೃದ್ಧಿ ಅನ್ನೋದಾಗಬೇಕು. ಶಿಕ್ಷಣ ಆಗಿರ್ಬೋದು, ಇನ್ನೇನು ಮಳೆಗಾಲ ಬರ್ತಾ ಇದೆ, ಬಹಳಷ್ಟು ಸಮಸ್ಯೆಗಳಿದೆ, ಟೆಕ್ನಾಲಜಿ ಇನ್ನೂ ಕೂಡ ಇಂಪ್ರೂವ್ ಆಗಿರ್ಬೋದು. ಖಾತೆ ಬಗ್ಗೆ ಸುಮ್ಮನೆ ನಿತ್ಯ ಒಂದು ಗಲಾಟೆ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ಟೈಮನ್ನು ವೇಸ್ಟ್ ಮಾಡೋದು ಬಿಟ್ಟು ಜನಸಾಮಾನ್ಯರ ಅಭಿವೃದ್ಧಿ ಬಗ್ಗೆ ಗಮನ ಹರಿಸಬೇಕನ್ನೋದು ಜನಸಾಮಾನ್ಯರ ಅಭಿಪ್ರಾಯವಾಗಿತ್ತು. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಯಶಸ್ ಜೊತೆ ಭವ್ಯ ಸುನಿಲ್ ಜಿ ಕನ್ನಡ ನ್ಯೂಸ್.